ವೇಲಿಂಗ್ ಲಾರಿಗಳ ಸಂಚಾರ ಹಾಗೂ ಜಲಜೀವನ್ ಮಿಷನ್ ಕಾಮಗಾರಿಯಿಂದ ರಸ್ತೆಗಳೆಲ್ಲ ಸಂಪೂರ್ಣ ಹಾಳಾಗಿದ್ದು ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ಪಟ್ಟಣದ ವಾರ್ಡ್ ನಂಬರ್ 1 ಇಂದಿರಾನಗರದಲ್ಲಿ ಈ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳಲಾಗ್ತಾ ಇದೆ. ಟಿಪ್ಪರ್ ಲಾರಿಗಳ ಸಂಚಾರದಿಂದಾಗಿ ರಸ್ತೆಯ ಮೇಲೆಲ್ಲ ದೊಡ್ಡ ಮಟ್ಟದ ಗುಂಡಿಗಳು ಬಿದ್ದಿದ್ದು ಸಂಚಾರಕ್ಕೆ ಸರಿಯಾಗಿ ಅನುಕೂಲ ಆಗ್ತಾ ಇಲ್ಲ. ಅತಿ ವೇಗವಾಗಿ ಇಲ್ಲಿ ವಾಹನಗಳು ಓಡಾಡುತ್ತವೆ, ಅದಕ್ಕೆ ಅನುಕೂಲ ಮಾಡಿಕೊಡಬೇಕು, ರಸ್ತೆಯನ್ನು ಸರಿ ಮಾಡಿಕೊಡಬೇಕು ಅಂತ ಹೇಳಿ ಅಲ್ಲಿನ ಜನರು ಆಗ್ರಹವನ್ನು ಮಾಡಿದ್ದಾರೆ. ಪ್ರತಿನಿತ್ಯ ಈ ರಸ್ತೆಯಲ್ಲಿ ಸಂಚಾರ ಮಾಡೋ ಜನ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಓಡಾಡಬೇಕಂತಹ ಒಂದು ಪರಿಸ್ಥಿತಿ ಎದುರಾಗಿದೆ. ಜನಜೀವನಕ್ಕೆ ಇಲ್ಲಿ ಕಷ್ಟ ಆಗ್ತಾ ಇದೆ. ಇಂದಿರಾನಗರದಲ್ಲಿ ಅಮೃತ 2.0 ಒಂದು ಯೋಜನೆಯಡಿ ಏನಾಗ್ತಾ ಇದೆ ಅಂದರೆ ಕುಡಿಯುವ ನೀರಿನ ಕಾಮಗಾರಿ ನಡೀತಾ ಇದ್ದು ಮನೆಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಪೈಪ್ಲೈನ್ಗಳಿಗೆ ಹಾನಿಯಾಗಿದ್ದು ಅದರಿಂದ ನೀರು ಹರಿತಾ ಇದ್ದು ರಸ್ತೆಗಳು ಮತ್ತಷ್ಟು ಹಾಳಾಗ್ತಾ ಇವೆ. ಇತ್ತೀಚಿನ ದಿನಗಳಲ್ಲಿ ಈ ರಸ್ತೆಯಲ್ಲಿ ಟಿಪ್ಪರ್ ಲಾರಿಗಳ ಸಂಚಾರ ಕೂಡ ಹೆಚ್ಚಾಗ್ತಾ ಇದೆ. ಅಲ್ಲದೆ ಜಲಜೀವನ ಮಿಷನ್ ಕಾಮಗಾರಿ ನಡೀತಾ ಇರೋದ್ರಿಂದ ರಸ್ತೆಗಳೆಲ್ಲ ಸಂಪೂರ್ಣವಾಗಿ ಹಾಳಾಗಿಬಿಟ್ಟಿದೆ. ರಸ್ತೆಯಲ್ಲಿ ನೀರು ಹರಿತಾ ಇದೆ, ಕೆಸರು ಗದ್ದೆ ಅಂತ ಆಗ್ಬಿಟ್ಟಿದೆ. ಇದರ ಪರಿಣಾಮ ಯಾರು ಕೂಡ ಸರಿಯಾಗಿ ಓಡಾಡೋಕ್ಕಾಗ್ತಾ ಇಲ್ಲ. ದ್ವಿಚಕ್ರ ವಾಹನ ಸವಾರರು ಕೂಡ ಇಲ್ಲಿ ಓಡಾಡೋದು ತುಂಬ ತೊಂದರೆ ಆಗ್ತಾ ಇದೆ. ಒಂದು ಬೇಗನೆ ಪರಿಹಾರ ಮಾಡಿ ಅಂತ ಹೇಳಿ ಅಲ್ಲಿನ ನಿವಾಸಿಯಾಗಿರುವಂಥ ನಾರಾಯಣಸ್ವಾಮಿ ಮನವಿ ಮಾಡಿದ್ದಾರೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ. ఇక్కడి వేసుకుంటా అక్కడ వేసుకుంటారు. ನಾರಾಯಣಸ್ವಾಮಿ ಅಂತೇಳಿ, ನಾನು ಹಿರಿಯ ಔಷಧಿ ತಜ್ಞರ ಫಾರ್ಮಸಿಸ್ಟು, ರಿಟೈರ್ಡ್ ಆಗಿದ್ದೀನಿ. ಇಲ್ಲಿ ನಾನು ಸುಮಾರು ಒಂದು 7 ವರ್ಷದಿಂದ ಇಲ್ಲಿ ಈ ಮನೆಯಲ್ಲಿದ್ದೀನಿ. ಈ ನಡುವೆ JAJM ಲೈನ್ ಹಾಕಿದ ಮೇಲೆ ನೀರು ಲೀಕೇಜ್ ಜಾಸ್ತಿ ಬರ್ತಾಯಿದೆ. ಮನೆಗಳು ಬಿಟ್ಟಾಗ ಎಲ್ಲಂದ್ರಲ್ಲೆಲ್ಲ ಕಿತ್ಕೊಳ್ತಾ ಐತೆ. ಇದು ಸುಮಾರು 1-1.5 ತಿಂಗಳಿಂದ ಈಗ ನಡೀತಾ ಐತೆ. ಅದ್ರ ಜೊತೆಗೆ ನಮ್ಮ ಮನೆಗಳಿಗೆ ನಮ್ಮ ಆಪೋಸಿಟ್ ಇರೋದು ಈ ಪಶ್ಚಿಮ ಕಡೆ ಇರೋರು ಲೇಔಟ್ ಮಾಡಿದ ಮೇಲೆ ಆ ಡ್ರೈನೇಜ್ನಲ್ಲಿರೋ ಮಣ್ಣೆಲ್ಲ ಇತ್ತು ರೋಡ್ಗೆ ಹಾಕಿದ್ರೆ ತೆಗಿಲಿಲ್ಲ. ಈಗ ಅದರಿಂದನೂ ಪ್ರಾಬ್ಲಮ್ ಆಗ್ತೈತೆ. ಇದು ಮೇಯ್ನು ಫೈರ್ ಸ್ಟೇಷನ್ ರೋಡು. ಅದ್ರ ಜೊತೆಗೆ KSRTC ಬಸ್ಸನ್ನು ಎಲ್ಲೋಡ್ ಕಡೆ ಹೋಗುತ್ತೆ ರೋಡ್ ಇದು. ಅದ್ರ ಜೊತೆಗೆ ಈ ರೋಡು ಮೊದಲು ಸಿಮೆಂಟ್ ಕಾಂಕ್ರೀಟ್ ಇದು ಟಾರ್ ರೋಡ್ ಹಾಕಿದ್ರು. ಈ ನೀರು ಲೀಕೇಜ್ ಆಗಿ ಟಾರ್ ರೋಡ್ ಕಂಪ್ಲೀಟ್ ಹೋಗ್ಬಿಟ್ಟಿದ್ದು ಮಣ್ಣು ರೋಡ್ಗಳನ್ನ ಅಧ್ವಾನ ಆಗಿ 1-1.5 ಅಡಿ ಗುಣಿಗಳು ಬಿದ್ದು ಫೈರ್ ಇಂಜನ್ ಏನಾದರೂ ಬರಬೇಕಾದ್ರೆ 200 ಮೀಟರ್ ಮಿನಿಮಮ್ 5ರಿಂದ 10 ನಿಮಿಷ ತಗೊಳ್ತಾ ಇದ್ದಾನೆ. ಅಷ್ಟು ಅಧ್ವಾನ ಆಗೋಗ್ತೈತೆ. 2 2 ವೀಲರ್ಸ್ ಚಕ್ರ ಗಾಡಿಗಳು ಹೋಗೋದು ತುಂಬ ಕಷ್ಟ ಆಗೈತೆ. ಇಲ್ಲಿ ಓಡಾಡೋದಕ್ಕೆ ನೀರು ಲೀಕೇಜ್ ಹಾಕಿ ಪಾಚಿ ಕಟ್ಬಿಟ್ಟೈತೆ ಜಾಸ್ತಿ ರೋಡೆಲ್ಲ. ಹೇಳಿದ್ದೀವಿ, ಅವರು ಪಾಪ ಸುಮಾರು ವಾಟರ್ ಮ್ಯಾನ್ ಕಳಿಸ್ಕೊಟ್ಟು ಸುಬ್ರಹ್ಮಣ್ಯನವ್ರನ್ನ ಕಳಿಸ್ಕೊಟ್ಟು ಅವರು 2-3 ಸಲ ಇದು ಮಾಡಿದ್ರು ಲೀಕೇಜ್ ಕಂಟ್ರೋಲ್ ಬರ್ತಾ ಇರಲಿಲ್ಲ. ಹಿಂಗಾಗೈತೆ. ಅದರಿಂದ ಆದಷ್ಟು ಬೇಗ ಈ ರೋಡ್ನ CC ರೋಡ್ ಮಾಡಬೇಕಂತೇಳಿ ಮಾನ್ಯ ಶಾಸಕರಾದ ಸುಬ್ಬಾರೆಡ್ಡಿವರೆಗೂ ಮೊನ್ನೆ ಇದರಲ್ಲಿ ತಿಳಿಸಿದ್ವಿ, ಜನಸ್ಪಂದನ ಇದರಲ್ಲಿ. ಅದರಿಂದ ಈ ಸಲ ಹಾಕ್ಕೊಡ್ತೀನಪ್ಪ ಅದು ಅಂತ ಹೇಳಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.